ನಾನು ತುಂಬಾ ರೇರ್ ಸ್ಯಾರೀಸ್ ಎಲ್ಲ ಶಾಪಿಂಗ್ ಮಾಡೋದು. ರೀಸನಬಲ್ ಅನ್ನಿಸ್ತು, ಸ್ಪೆಷಲಿ ಪಾರ್ಟಿ ವೇರ್ಸ್ ಎಲ್ಲ ಇಷ್ಟು ಕಮ್ಮಿ ಪ್ರೈಸ್ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ತಗೊಂಡೆ ನನಗೆ. ಸೊ ಹಾಯ್ ಹಲೋ ನಮಸ್ಕಾರ, ಹಾಗೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ವೀಕೆಂಡ್ ಬ್ಲಾಗ್ ನ ಶೂಟ್ ಮಾಡ್ತಾ ಇದ್ದೀನಿ. ಹಾಗೆ ಟೈಮ್ ಈಗ ಆಲ್ಮೋಸ್ಟ್ 12:30 ಆಗಿದೆ. ಇವಾಗ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಸ್ವಲ್ಪ ಶಾಪಿಂಗ್ ಕೆಲಸಗಳೆಲ್ಲ ಇದೆ ಅಂಡ್ ನೆಕ್ಸ್ಟ್ ಮಂತ್ ನನಗೆ ಒಂದು ಫ್ಯಾಮಿಲಿ ವೆಡ್ಡಿಂಗ್ ಕೂಡ ಇದೆ. ಅದಕ್ಕಾಗಿ ಈಗ ಸ್ಮೈಲ್ ಶಾಪಿಂಗ್ ಮಾಡಬೇಕು, ನಾನು ಕೂಡ ಶಾಪಿಂಗ್ ಮಾಡಬೇಕು. ನಂದು ಮುಹೂರ್ತಂಗೆ ಐ ಥಿಂಕ್ ಸ್ಯಾರಿ ಎಲ್ಲ ಸೆಟ್ ಆಗಿದೆ. ಬ್ಲೌಸ್ ನ ಸ್ಟಿಚಿಂಗ್ ಕೊಟ್ಟಿದ್ದೀನಿ, ಬಟ್ ಸ್ಯಾರಿ ಕೊಡೋದನ್ನ ಮರ್ತು ಹೋಗಿತ್ತು. ಅವ್ರಿಗೆ ಸ್ಟಿಚಿಂಗ್ ಮಾಡೋದಕ್ಕೆ ಸ್ಯಾರಿ ಕೂಡ ಬೇಕಾಗಿದೆ. ಹಾಗೆ ಈಗ ಫಸ್ಟ್ ಅಲ್ಲಿಗೆ ಹೋಗಿ ನನ್ನ ಸ್ಯಾರೀಸ್ ನ ಕೊಟ್ಟು ಅದಾದ್ಮೇಲೆ ಸ್ಮೈಲ್ ಶಾಪಿಂಗ್ ನ ಮುಗಿಸಿ ನೆಕ್ಸ್ಟ್ ನಾನು ಶಾಪಿಂಗ್ ಕೂಡ ಮಾಡಬೇಕು. ಸೊ ಎಷ್ಟು ಟೈಮ್ ಹಿಡಿಯುತ್ತೆ, ಎಲ್ಲಿ ಹೋಗ್ತೀನಿ ಏನೂ ಐಡಿಯಾ ಇಲ್ಲ. ಸೊ ರಿಸೆಪ್ಷನ್ಗೆ ನನಗೆ ಬೇಸಿಕ್ ಆಗಿ ಈಗ ಡ್ರೆಸ್ ಬೇಕಾಗಿರೋದು. ಸೊ ಲೆಟ್ಸ್ ಗೋ ಚೆಕ್ ಔಟ್. ಅಂಡ್ ತುಂಬಾ ವರ್ಷ ಆದ್ಮೇಲೆ ಇನ್ಫ್ಯಾಕ್ಟ್ ನಾನು ಇವತ್ತು ಕಮರ್ಷಿಯಲ್ ಸ್ಟ್ರೀಟ್ ಹೋಗ್ತಾ ಇರೋದು. ಅಂಡ್ ನಾನು ಜಾಸ್ತಿ ಆನ್ಲೈನ್ ಅಲ್ಲೇ ಶಾಪಿಂಗ್ ಮಾಡ್ತೀನಿ, ಹಾಗಾಗಿ ಅಂಗಡಿಗಳಿಗೆಲ್ಲ ಹೋಗೋದೇ ಇಲ್ಲ. ಸೊ ಲೆಟ್ಸ್ ಸಿ ಹೆಂಗಿರುತ್ತೆ ಅಂತ. ಅಂಡ್ ಸಿಕ್ಕಾಪಟ್ಟೆ ಬಿಸಿಲು ಕೂಡ ಇದೆ, ಬಟ್ ಬೇರೆ ಆಪ್ಷನ್ ಇಲ್ಲ, ಈಗ ಹೋಗ್ಲೇಬೇಕು. ಇನ್ನು ಒಂದೇ ವೀಕ್ ಇರೋದು. ಸೊ ನಾನು ಎಲ್ಲೂ ಮೆಟೀರಿಯಲ್ಸ್ ತಗೊಂಡು ಸ್ಟಿಚ್ ಮಾಡ್ಸೋಕ್ಕೂ ನನಗೆ ಟೈಮ್ ಇಲ್ಲ. ಹಾಗಾಗಿ ಯಾವ್ದಾದ್ರು ರೆಡಿ ಡ್ರೆಸ್ಸಸ್ನೇ ನೋಡ್ಬೇಕಾಗುತ್ತೆ. ಲೆಹಂಗಾ, ಡ್ರೆಸ್, ಗೌನ್ ಏನ್ ತಗೋತೀನಿ ನೋ ಐಡಿಯಾ. ಸೊ ಅಲ್ಲಿ ಹೋದ್ಮೇಲೆ ಡಿಸೈಡ್ ಮಾಡೋಣ ನನಗೆ ಏನ್ ಇಷ್ಟ ಆಗುತ್ತೆ ಅಂತ ತಗೋತೀನಿ. ಸೊ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಅಂಡ್ ಲೆಟ್ಸ್ ಸಿ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ. ತುಂಬಾ ಜನ ಕೇಳ್ತಾ ಇದ್ರಿ ಸ್ಮೈಲ್ ಎಲ್ಲ ಎಲ್ಲಿ ಶಾಪಿಂಗ್ ಮಾಡ್ತೀರಾ ಅಂತ. ಸೊ ಇವತ್ತು ಸ್ಮೈಲ್ ಏನೇನು ಶಾಪಿಂಗ್ ಮಾಡ್ತೀನಿ ಎಲ್ಲ ನಿಮ್ಗೆ ಕೂಡ ತೋರಿಸ್ತೀನಿ. ಸ್ಮಯ ಬಾಕ್ಲು ತರ್ತಾ ಇದೆಲ್ಲ, ಅದು ಓಪನ್ ಮಾಡಿ ಬರ್ತೀನಿ. ಸ್ಮಯೋ ಓಕೆ. ಸೊ ಸ್ಮೈಲ್ ಇಸ್ ಆಲ್ಸೋ ಆಲ್ ರೆಡಿ. ಎಸ್, ಅವಳು ಫುಲ್ ಈ ತರ ಬಟ್ಟೆಗಳಾದ್ರೆ ಹಾಕೋತಾಳೆ, ಕಂಫರ್ಟಬಲ್ ಆಗಿರುತ್ತೆ ಅಂತ. ತುಂಬಾ ಜನ ಈ ಡ್ರೆಸ್ ಕೂಡ ಲಿಂಕ್ ನ ಕೇಳ್ತಾ ಇದ್ರೆ. ಐ ಥಿಂಕ್ ಇದನ್ನ ನಾನು ಏರ್ಪೋರ್ಟ್ ಹೋಗೋ ದಿವಸ ಅವಳಿಗೆ ಹಾಕಿದ್ದೆ. ಇದನ್ನ ಹಾಪ್ ಸ್ಕಾಚ್ ಅಲ್ಲಿ ತಗೊಂಡಿರೋದು. ಲಿಂಕ್ ಸಿಕ್ಕಿದ್ರೆ ನಾನು ಈ ಬ್ಲಾಗ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಹಾಕಿರ್ತೀನಿ. ಅಂಡ್ ಅವ್ಳಿಗೆ ಯಾವ ಡ್ರೆಸ್ಸಸ್ ಇದೆಯೋ ಐ ಥಿಂಕ್ ಎಲ್ಲಾ ಡ್ರೆಸ್ಸಸ್ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಮರೀತೆ ಚೆಕ್ ಮಾಡಿ. ಅಂಡ್ ಸದ್ಯಕ್ಕೆ ಈಗ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಸ್ಮೈಲ್ ಶಾಪಿಂಗ್ ಮುಗಿಸ್ಬೇಕು. ಸ್ಮೈಲ್ ಶಾಪಿಂಗ್ ಆದ್ಮೇಲೆ ನನ್ನ ಶಾಪಿಂಗ್, ಇಲ್ಲಾಂದ್ರೆ ಅವ್ಳು ನನ್ನ ಶಾಪಿಂಗ್ ಮಾಡಕ್ ಬಿಡಲ್ಲ. ಯಾರು ಶಾಪಿಂಗ್ ಫಸ್ಟ್ ಮಾಡೋಣ? ಮೈನ್. ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಇದ್ರ ಹಿಂದಿನ ದಿನ ಕೆಲವು ರೆಸಿಪೀಸ್ನ ಶೂಟ್ ಮಾಡಿದ್ದೆ, ಅದನ್ನು ಕೂಡ ಇದೇ ವ್ಲಾಗಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ನನಗೆ ಕಿಚನ್ಗೆ ಶಾಪ್ ಮಾಡೋದು ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ನೀವು ಈಗಾಗಲೇ ನೋಡಿರ್ಬೋದು ಎಷ್ಟೊಂದು ವ್ಲಾಗ್ಗಳಲ್ಲಿ ನಾನು ಕಿಚನ್ಗೆ ಅವಾಗ ಇವಾಗ ಅಂತ ಶಾಪ್ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ಇತ್ತೀಚೆಗೆ ನನ್ನ ಮೋಸ್ಟ್ ಫೇವ್ರೆಟ್ ಬ್ರ್ಯಾಂಡ್ ಅಂದರೆ ಇಂಡಸ್ ವ್ಯಾಲಿ ಅಂತ ಹೇಳ್ಬೋದು. ತುಂಬಾ ಒಳ್ಳೆ ಕ್ವಾಲಿಟಿನಲ್ಲಿರುವಂಥ ಕುಕ್ವೇರ್ಸ್ ಇದೆ ಇವ್ರ ಹತ್ರ. ಇಂಡಸ್ ವ್ಯಾಲಿ ಬ್ರ್ಯಾಂಡ್ನಲ್ಲಿ ನಾನು ಕಾಸ್ಟ್ ಐರನ್ನ ಈಗಾಗಲೇ ಯೂಸ್ ಮಾಡಿದ್ದೀನಿ. ಇದ್ರ ಜೊತೆಗೆ ಕೆಲವು ಸ್ಟೇನ್ಲೆಸ್ ಸ್ಟೀಲ್ ಕುಕ್ವೇರ್ಸ್ನ ಕೂಡ ಇದಕ್ಕೆ ಮುಂಚೆ ಆರ್ಡರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುವಂಥ ಕ್ವಾಲಿಟಿ. ಅಂಡ್ ನನಗೆ ಪರ್ಸನಲಿ ಈ ಬ್ರ್ಯಾಂಡ್ ತುಂಬಾನೇ ಇಷ್ಟ ಆಗುತ್ತೆ. ಇದೇ ರೀಸನ್ ಇಂದ ನಾನು ಇವತ್ತು ಒಂದು ಕುಕ್ಕರ್ ಹಾಗೆ ಇನ್ನೊಂದು ಕುಕ್ವೇರ್ನ ಕೂಡ ಆರ್ಡರ್ ಮಾಡಿದ್ದೆ. ಹಾಗೆ ನೀವುಗಳು ಕೂಡ ತುಂಬಾ ಜನ ನನಗೆ ನಾನ್ ಸ್ಟಿಕ್ ಕುಕ್ವೇರ್ಸ್ನ ಜಾಸ್ತಿ ಯೂಸ್ ಮಾಡಬೇಡಿ ಅಂತ ಕೂಡ ಸಜೆಷನ್ಸ್ ಕೊಡ್ತಾನೆ ಇರ್ತೀರಾ. ಆದರೆ ಒಂದೇ ಸಲ ಎಲ್ಲ ಕುಕ್ವೇರ್ನ ಚೇಂಜ್ ಮಾಡೋದು ಖಂಡಿತವಾಗ್ಲೂ ಕಷ್ಟ. ಹಾಗಾಗಿ ನಾನು ತಿಂಗಳಲ್ಲಿ ಒಂದ್ಸಲಿ ಈ ಥರ ಹೊಸ ಕುಕ್ವೇರ್ಸ್ನ ತಗೋತಾನೆ ಇರ್ತೀನಿ. ಆ್ಯಂಡ್ ಸದ್ಯಕ್ಕೆ ಮೋಸ್ಟ್ ಆಫ್ ದ ಕುಕ್ವೇರ್ಸ್ ನಾನು ತಗೋತಾ ಇರೋದು ಇಂಡಸ್ ವ್ಯಾಲಿ ಬ್ರ್ಯಾಂಡಿಂದಾನೆ. ಹಾಗೆ ನೀವೇನಾದರೂ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕಿದ್ರೆ ನಾನು ಕೂಪನ್ ಕೋಡ್ನ ಕೂಡ ಯೂಸ್ ಮಾಡಿ, ಸೊ ದಟ್ ಯು ಗೆಟ್ ಅಡಿಷನಲ್ ಡಿಸ್ಕೌಂಟ್. ಎಲ್ಲ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಮರೀದೆ ಚೆಕ್ ಮಾಡಿ. ಹಾಗೆ ಇವತ್ತಿನ ಈ ವಿಡಿಯೋನಲ್ಲಿ ನಾನು ಮಾವಿನಕಾಯಿ ದಾಲ್ನ ಮಾಡೋದು ಕೂಡ ತೋರಿಸ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಐ ಥಿಂಕ್ ಸೀಸನಲ್ಲಿ ಸಿಗೋಂಥ ಹಣ್ಣುಗಳನ್ನ ಯೂಸ್ ಮಾಡಿಕೊಂಡು ಮಾಡೋ ಡಿಶಸ್ ಅಂತೂ ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು. ಮೊದಲು ಕುಕ್ಕರ್ನಲ್ಲಿ ಬೇಳೆ, ಮಾವಿನಕಾಯಿ ಹಾಗೆ ಹಸಿಮೆಣಸಿನ್ಕಾಯಿ ಈ ಮೂರನ್ನು ಹಾಕಿ ಕೂಗಿಸ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಕೂಡ ನೀವು ಆ್ಯಡ್ ಮಾಡ್ಬೋದು. 3 ವಿಷಲ್ ಸಾಕು. ಇದಾದಮೇಲೆ ಒಗ್ಗರಣೆಗೆ ನಾನು ಒಂದು ಬಾಣಲಿನಲ್ಲಿ ಎಣ್ಣೆ ಹಾಕಿ ಇದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ನೀವು ಇದಕ್ಕೆ ಕೆಂಪು ಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಬೋದು. ನನ್ನ ಹತ್ರ ಇರಲಿಲ್ಲ, ಅದೇ ರೀಸನಿಂದ ನಾನು ಆ್ಯಡ್ ಮಾಡಿಲ್ಲ. ಈರುಳ್ಳಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಟೇಸ್ಟ್ ಬರೋದಕ್ಕೆ. ಒಗ್ಗರಣೆ ನಾವೇನು ಮಾಡಿರ್ತೀವೋ ಅದನ್ನು ನಾವು ಬೆಂದಿರೋವಂಥ ದಾಲ್, ಮಾವಿನಕಾಯಿ ಏನು ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡಿರ್ತೀವಿ ಅದಕ್ಕೆ ಮಿಕ್ಸ್ ಮಾಡಿದ್ರೆ ಸಾಕು. ಸೂಪರ್ ಆಗಿರೋವಂಥ ದಾಲ್ ರೆಡಿ ಆಗುತ್ತೆ. ಇದಕ್ಕೆ ಯಾವುದೇ ಥರದ ಟೊಮ್ಯಾಟೋನ ಆ್ಯಡ್ ಮಾಡಬೇಡಿ, ಏಕೆಂದರೆ ಮಾವಿನಕಾಯಲ್ಲಿ ಈಗಾಗಲೇ ತುಂಬಾ ಹುಳಿ ಅಂಶ ಇರುತ್ತೆ. ಹಾಗಾಗಿ ಎಕ್ಸ್ಟ್ರಾ ಟೊಮ್ಯಾಟೋಸ್ ಆ್ಯಡ್ ಮಾಡೋ ನೆಸೆಸಿಟಿ ಇಲ್ಲ. ದಾಲ್ ಜೊತೆಗೆ ನಾನು ಇವತ್ತು 2 ಪಲ್ಯ ಕೂಡ ಮಾಡ್ತಾ ಇದ್ದೀನಿ. ಬೆಂಡೆಕಾಯಿ ಫ್ರೈ ಹಾಗೆ ಆಲೂಗೆಡ್ಡೆ ಫ್ರೈ ಕೂಡ ಮಾಡ್ತಾ ಇದ್ದೀನಿ. ಆಲೂಗೆಡ್ಡೆ ಫ್ರೈಗೆ ನಾನು ಮೊದಲೇ ಆಲೂಗೆಡ್ಡೆನ ಬೇಯಿಸ್ಕೊಂಡಿದ್ದೀನಿ. ಬೇಯಿಸಿರುವಂಥ ಆಲೂಗೆಡ್ಡೆನ ಚಂದಾಗಿ ಹೆಚ್ಕೊಂಡು ಅದಾದಮೇಲೆ ಎಣ್ಣೆಯಲ್ಲಿ ಒಗ್ಗರಣೆ ಹಾಕ್ತಾ ಇದ್ದೀನಿ. ಯಾವುದೇ ಥರದ ಈರುಳ್ಳಿ ಕೂಡ ಯೂಸ್ ಮಾಡ್ತಿಲ್ಲ, ಬಟ್ ಈರುಳ್ಳಿ ನೀವು ಹಾಕೋಬೋದು. ಆ್ಯಂಡ್ ಇದಕ್ಕೆ ನಾನು ಚಿಲ್ಲಿ ಪೌಡರ್, ಗರಂ ಮಸಾಲ, ಧನಿಯಾ ಪೌಡರ್ ಹಾಗೆ ಸ್ವಲ್ಪ ಚಿಕನ್ ಪೌಡರ್ ಮತ್ತು ಮಟನ್ ಮಸಾಲ ಪೌಡರ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬ ಬೇಗ ಆಗುತ್ತೆ, ಅದು ತುಂಬ ಸೂಪರ್ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದ್ರ ಜೊತೆಗೆ ಬೆಳಗ್ಗೆ ಕುಡಿಯೋದಕ್ಕೆ ರಾಗಿ ಮಾಲ್ಟ್ನ ಕೂಡ ಮಾಡಿದ್ದೀನಿ. ರಾಗಿ ಮಾಲ್ಟ್
ಸಾಲ್ಟ್ ರೆಸಿಪಿನ ಪೂರ್ತಿ ತೋರಿಸಿಲ್ಲ, ಯಾಕೆಂದರೆ ಈಗಾಗಲೇ ಪ್ರೀವಿಯಸ್ ವ್ಲಾಗ್ಸಲ್ಲಿ ಕೂಡ ಆ್ಯಡ್ ಮಾಡಿದ್ದೆ. ಲಾಸ್ಟಲ್ಲಿ ಈಗ ಬೆಂಡೆಕಾಯಿ ಫ್ರೈ ಕೂಡ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನಕ್ಕೆ ನನಗೆ ಕೇಳ್ತಾ ಇರ್ತೀರಾ ಇಷ್ಟೊಂದು ಅಡುಗೆಗಳನ್ನ ಹೇಗೆ ಬೆಳಗ್ಗೆ ಹೊತ್ತು ಮಾಡ್ತೀರಾ ಅಂತ. ಐ ಥಿಂಕ್ ಮಾಡ್ತಾ ಅಷ್ಟು ಫಾಸ್ಟಾಗಿ ಮಾಡೋದು ಅಭ್ಯಾಸ ಆಗೋಗುತ್ತೆ. ಆ್ಯಂಡ್ ಹಾಗೆ ನಾವು ಪ್ರತಿದಿನ ಆಫೀಸಲ್ಲಿ ಕೆಲಸ ಮಾಡ್ತೀವಿ, ಹಾಗಾಗಿ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಎರಡನ್ನೂ ನಾನು ಒಟ್ಟಿಗೆ ಮಾಡಬೇಕಾಗತ್ತೆ. ಆ್ಯಂಡ್ ಬ್ರೇಕ್ಫಾಸ್ಟ್ಗೆ ಮಾಡಿರೋದನ್ನೇ ಲಂಚಿಗೆ ತಿನ್ನೋಕ್ಕೆ ಕೂಡ ಬೇಜಾರಾಗುತ್ತೆ. ಇದೇ ರೀಸನಿಂದ ನಾನು 2 ಟೈಮ್ಗೂ ಬೇರೆ ಬೇರೆ ಐಟಮ್ಸ್ನ ಮಾಡ್ತೀನಿ. ಬೆಂಡೆಕಾಯಿ ಫ್ರೈಗೆ ನಾನು ಮೊದಲು ಎಣ್ಣೆ ಹಾಕಿ ಅದಕ್ಕೆ ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ನೋಳೆ ಬಿಟ್ಕೋತಾ ಇರುತ್ತೆ. ಸೊ ಆದಷ್ಟು ಅದು ನೋಳೆ ಬಿಟ್ಕೊಡೋ ತನಕ ಚೆನ್ನಾಗಿ ಫ್ರೈ ಮಾಡಿ. ಆ್ಯಂಡ್ ಒಂದು ಟಿಪ್ ಇಲ್ಲಿ ನಾನು ಏನು ಹೇಳ್ಬೋದು ಅಂದರೆ, ಈ ಥರ ನೋಳೆ ಬಿಟ್ಕೊಡೋದಕ್ಕೆ ಸ್ವಲ್ಪ ಹುಳಿನ ನೀವು ಮಿಕ್ಸ್ ಮಾಡಿದಾಗ, ಪ್ರಾಬ್ಲಿ 1 ಸ್ಪೂನ್ ಆಫ್ ಲೈಮ್ ಜ್ಯೂಸ್ ಅಥವಾ ಏನಾದ್ರು ಮಿಕ್ಸ್ ಮಾಡಿದಾಗ ಅದು ಸ್ವಲ್ಪ ಕಮ್ಮಿ ಆಗುತ್ತೆ. ಆ್ಯಂಡ್ ನಾನು ಈರುಳ್ಳಿನ ಆಲ್ಮೋಸ್ಟ್ ಬೆಂಡೆಕಾಯಿ ಅರ್ಧ ಬೆಂದ ಮೇಲೆ ಅದನ್ನ ಹಾಕ್ತಾ ಇದ್ದೀನಿ, ಏಕೆಂದರೆ ಬೆಂಡೆಕಾಯಿ ತುಂಬ ಬೇಗ ಫ್ರೈ ಆಗಲ್ಲ, ಬಟ್ ಈರುಳ್ಳಿ ತುಂಬ ಬೇಗ ಫ್ರೈ ಆಗೋಗುತ್ತೆ. ಹಾಗಾಗಿ ಫಸ್ಟು ಬೆಂಡೆಕಾಯಿನ ಫ್ರೈ ಮಾಡಿಕೊಂಡು ಅದಾದಮೇಲೆ ಈರುಳ್ಳಿನ ಹಾಕಿದ್ದೀನಿ. ಇದ್ರ ಜೊತೆಗೆ ಬೆಳಗ್ಗೆ ತಿಂಡಿಗೆ ಇವತ್ತು ಪನ್ನೀರ್ ಪರಾಟ ಕೂಡ ಮಾಡ್ತಾ ಇದ್ದೀನಿ. ಸೊ ಸೈಡ್ ಬೈ ಸೈಡ್ ನೀವು ನೋಡ್ಬೋದು ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಆ್ಯಂಡ್ ಒಂದೊಂದ್ಸಲಿ ಕಷ್ಟ ಅನಿಸುತ್ತೆ, ಬಟ್ ಐ ಥಿಂಕ್ ಮಾಡ್ತಾ ನನಗೀಗ ಅಭ್ಯಾಸ ಆಗೋಗಿದೆ. ಆ್ಯಂಡ್ ಎಲ್ಲ ಒಂದೇ ಸಲ ಮಾಡಿಬಿಡ್ತೀನಿ. ಬೆಂಡೆಕಾಯಿ ಫ್ರೈಗೂ ನಾನು ಅರ್ಶಿನ, ಚಿಲ್ಲಿ ಪೌಡರ್, ಇದ್ರ ಜೊತೆಗೆ ಗರಂ ಮಸಾಲ, ಧನಿಯಾ ಪೌಡರ್, ಚಿಕನ್ ಮಸಾಲ ಹಾಗೆ ಮಟನ್ ಮಸಾಲ, ಈ ಎಲ್ಲ ಪೌಡರ್ಗಳನ್ನ ಯೂಸ್ ಮಾಡಿದ್ದೀನಿ. ಬೆಂಡೆಕಾಯಿ ಫ್ರೈ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದರೆ ಅದು ಬಿಟ್ಟರೆ ಐ ಥಿಂಕ್ ರೆಸಿಪಿ ಮಾತ್ರ ತುಂಬಾ ಈಸಿ, ಸಿಂಪಲ್ ಆಗಿ ಮಾಡ್ಬೋದು. ಆ್ಯಂಡ್ ಈ ಥರದ ಡ್ರೈ ರೆಸಿಪಿ ಸ್ಪೆಷಲಿ ದಾಲ್ಗೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಆಗಲೇ ಹೇಳ್ದಂಗೆ ಪನ್ನೀರ್ ಪರಾಟ ಕೂಡ ಮಾಡ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆಗೋಗಿತ್ತು, ಹಾಗಾಗಿ ಕ್ವಿಕ್ಕಾಗಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲ ರೆಸಿಪೀಸ್ನ ಡೀಟೇಲಾಗಿ ಶೂಟ್ ಮಾಡೋಕ್ಕಾಗಿರಲಿಲ್ಲ. ಆದಷ್ಟು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದ್ರ ಜೊತೆಗೆ ಇವತ್ತಿನ ಎಲ್ಲ ಅಡುಗೆ ಕೆಲಸ ಕೂಡ ಮುಗೀತು. ಹಾಗೆ ಬೆಳಗ್ಗೆ ತಿಂಡಿಗೆ ಏನು ಮಾಡಿದ್ದೆ, ಹಾಗೆ ಲಂಚ್ ಬಾಕ್ಸ್ಗೆ ಏನು ಪ್ಯಾಕ್ ಮಾಡಿದ್ದೀನಿ ಅಂತ ಕೂಡ ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ. ವಾಪಸ್ ಇವತ್ತಿನ ವ್ಲಾಗಿಗೆ ಬರೋಣ. ಶಾಪಿಂಗ್ ಮಾಡೋಕ್ಕಿಂತ ಮುಂಚೆ ಒಂದು ಕ್ವಿಕ್ ಆಗಿರೋಂಥ ಊಟ ಮುಗಿಸ್ತಾ ಇದ್ದೀವಿ. ನಾನಿವತ್ತು ಫಸ್ಟ್ ಬಂದಿರೋದು ಜಯನಗರ್ಗೆ. ಜಯನಗರಲ್ಲಿ ಫಸ್ಟ್ ಸ್ಮೈನ್ ಶಾಪಿಂಗ್ ಕೆಲಸ ಮುಗಿಸಿ ಅದಾದ್ಮೇಲೆ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗೋ ಪ್ಲಾನ್ ಇದೆ. Smaya, come here. See your favorite color. ನಿಂತ್ಕೋ ಸ್ಮಯ. ಇಷ್ಟು ಬೇಕಲ್ಲ? ಚೆನ್ನಾಗಿದೆ ಕಲರ್. ಸ್ಮಯ ಬಾಯಲ್ಲಿ. ಸ್ಮಯು ಒಂದು ನಿಮಿಷ ಬಾಯಿಲಿ. ಇಲ್ಲಿ ಬಾಯಲ್ಲಿ ಅದಿಟ್ಕೋ. ಗೋ ಹೋಲ್ಡ್ ಇಟ್. ತಿರುಗಿ ಈ ಕಡೆ. ದಿಸ್ ಇಸ್ ನೈಸ್. ನಿನ್ನೀಗ ಏನು ತೊಗೊಳಕ್ಕೆ ಬಂದಿರೋದು? ಅದೇಳು. ಹಾಂ, ರೆಡ್ ಒಂದು ಟ್ರೈ ಮಾಡೋಣ. ಸ್ಮೈ ಫಸ್ಟು ಬಟ್ಟೆ ತಗೋ, ಆಮೇಲೆ ಬೇರೆ ಶಾಪಿಂಗ್ ಮಾಡೋಣ. ಓಕೆ? ಶೂಸ್ ಇದೆ ತಾನೆ ಮನೇಲಿ? ಇಲ್ಲಿ ನೋಡಿಲ್ಲ, ಪಿಂಕ್ ಆ್ಯಂಡ್ ಬ್ಲೂ ಫ್ರಾಕ್ ಇಸ್ ಗುಡ್. ನೋಡೋಣ. ಇದೊಂದು ಬ್ಲೂ ಒಂದು ಜೊತೆ, ಅದು ಚೆನ್ನಾಗಿದೆ ಕಲರ್. ನನಗಿಷ್ಟ ಆಗೋದು ಸ್ಮೈಂಗ್ ಇಷ್ಟ ಆಗಲ್ಲ, ಸ್ಮೈಂಗ್ ಇಷ್ಟ ಆಗೋದು ನನಗಿಷ್ಟ ಆಗಲ್ಲ. ಐ ಥಿಂಕ್ ಇದರಲ್ಲೇ ನಮ್ಮ ಅರ್ಧ ಟೈಮ್ ಇಲ್ಲಿ ಕಳೆದೋಯ್ತು ಅಂತ ಹೇಳ್ಬೋದು. ಬಟ್ ಇಲ್ಲಿ ಕಲೆಕ್ಷನ್ಸ್ ಸ್ವಲ್ಪ ಚೆನ್ನಾಗೇ ಇದೆ. ಐ ಥಿಂಕ್ ಈ ಅಂಗಡಿ ಹೆಸರು ರೂಪ್ ಸಂಗಮ್ ಅಂತ. ಇದು ಜಯನಗರ್ ಕೂಲ್ ಜಾಯಿಂಟ್ ಪಕ್ಕದಲ್ಲೇ ಇದೆ. ನಾನು ಫಸ್ಟ್ ಟೈಮ್ ಈ ಸ್ಟೋರ್ಗೆ ಬಂದಿರೋದು. ಯಾವ ಥರ ಕಲೆಕ್ಷನ್ಸ್ ಇರುತ್ತೆ ಅಂತ ನನಗೆ ಯಾವುದೇ ಥರದ ಐಡಿಯಾಸ್ ಇರಲಿಲ್ಲ. ಆಚೆಗಡೆ ಹಾಕಿದಂಥ ಡಿಸ್ಪ್ಲೇನಲ್ಲಿದ್ದಂಥ ಕೆಲವು ಬಟ್ಟೆಗಳು ಚೆನ್ನಾಗಿತ್ತು. ಸೊ ಅದನ್ನು ನೋಡಿ ನಾನು ಒಳಗಡೆ ಚೆಕ್ ಮಾಡೋಣ ಅಂತ ಬಂದೆ. ತಿರುಗಿ ಕಡೆ. ಓಕೆನಾ? ಇಷ್ಟ ಆಯ್ತಾ ಇದು? ಕಂಫರ್ಟಬಲ್ ಆಗಿದೆ, ಚುಚ್ಚಲ್ವಾ? ಇಲ್ಲಿ ಹಿಂದೆ ತಿರ್ಗೋ. ಹಿಂದೆ ತಿರ್ಗೋ. ಸ್ಮೈಂಗೆ ಬಟ್ಟೆ ಟ್ರಯಲ್ ಮಾಡಿಸೋದೇ ಒಂದು ದೊಡ್ಡ ಟಾಸ್ಕ್ ಅಂತ ಹೇಳ್ಬೋದು. ಅವಳಿಗೆ ಬಟ್ಟೆ ಚುಚ್ಚಂಗಿಲ್ಲ ಅಥವಾ ಅವಳಿಗೆ ತುಂಬ ಕಂಫರ್ಟಬಲ್ ಆಗಿದ್ರೆ ಮಾತ್ರ ಹಾಕ್ತಾಳೆ. ಸೊ ಕೆಲವು ಬಟ್ಟೆಗಳು ನಾವೇನೇನು ಶಾರ್ಟ್ ಲಿಸ್ಟ್ ಮಾಡಿದ್ವೋ ಎಲ್ಲ ಬಟ್ಟೆಗಳನ್ನ ಕೂಡ ಅವಳಿಗೆ ಟ್ರೈ ಮಾಡಿಸ್ತಾ ಇದ್ದೀನಿ. ಇಷ್ಟು ಬಟ್ಟೆಗಳಲ್ಲಿ ನಿಮಗೆ ಯಾವ ಬಟ್ಟೆ ಇಷ್ಟ ಆಯಿತು ಅಂತ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ಫ್ಯಾಕ್ಟ್ ನನಗೆ ಯಾವ್ಯಾವ ಬಟ್ಟೆಗಳು ಇಷ್ಟ ಆಗ್ತಿತ್ತೋ ಅದು ಯಾವುದು ಸ್ಮೈಂಗೆ ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಫೈನಲ್ ಆಗಿ ಅವಳೇನು ಇಷ್ಟಪಟ್ಲು ಅದನ್ನೇ ಈಗ ನಾನು ಬಿಲ್ಲಿಂಗ್ ಮಾಡಿಸಿ ತೊಗೊಂಡು ಹೋಗ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಸೀರೆ ಕೂಡ ಇಲ್ಲೇ ತೊಗೊಂಡೆ. ಆವಾಗ ವೀಡಿಯೋ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಯಾಕೆಂದರೆ ನಾನು ಸ್ಯಾರಿ ಟ್ರೈ ಮಾಡ್ತಿದ್ದೆ ಆ್ಯಂಡ್ ವೀಡಿಯೋ ಮಾಡೋದೇ ನಂಗೆ ಮರ್ತೋಯ್ತು. ಬಟ್ ವೀಡಿಯೋ ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ. ಇಲ್ಲಿ ಶಾಪಿಂಗ್ ಮುಗಿಸಿ ಇಲ್ಲಿಂದ ನೆಕ್ಸ್ಟ್ ನಾನು ಇವತ್ತು ಕಮರ್ಷಿಯಲ್ ಸ್ಟ್ರೀಟಿಗೆ ಕೂಡ ಹೋಗಬೇಕಿತ್ತು, ಆದರೆ ಸಿಕ್ಕಾಬಟ್ಟೆ ಲೇಟ್ ಆಗಿತ್ತು. ಹಾಗಾಗಿ ನೆಕ್ಸ್ಟ್ ಡೇ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಈ ವ್ಲಾಗ್ ಅಂತೂ ಆಲ್ಮೋಸ್ಟ್ 3 ದಿನದ ಸೇರಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ಯಾಟರ್ಡೇ ವ್ಲಾಗ್ನ ಶುರು ಮಾಡಿದೆ, ಬಟ್ ಅದಾದಮೇಲೆ ಫ್ರೈಡೇ ಶೂಟ್ ಮಾಡಿರೋಂಥ ರೆಸಿಪಿನ ಕೂಡ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಇದು ಸಂಡೇ ಶೂಟ್ ಮಾಡಿರೋಂಥ ಕ್ಲಿಪ್ಪಿಂಗ್. ಸಂಡೇ ನಾನು ಕಮರ್ಷಿಯಲ್ ಸ್ಟ್ರೀಟಿಗೆ ಬಂದೆ ಆ್ಯಂಡ್ ತುಂಬ ವರ್ಷ ಆದಮೇಲೆ
ಕಮರ್ಷಿಯಲ್ ಸ್ಟ್ರೀಟ್ಗೆ ಆ್ಯಕ್ಚುಲಿ ನಾನು ಬಂದಿರೋದು. ಇಲ್ಲಿ ನನ್ನ ಶಾಪಿಂಗ್ ಕೆಲಸ ಮುಗಿಸ್ಬೇಕಿತ್ತು ಆ್ಯಂಡ್ ನಾನಿಲ್ಲಿ ಮೊದಲು ಬಂದಿದ್ದು ಕೆಲವು ಕ್ಲಚಸ್ನ ತೊಗೊಳೋದಕ್ಕೆ. ಮದುವೆಗೆ ನನಗೆ ಕೆಲವು ಎತ್ನಿಕ್ ಹ್ಯಾಂಡ್ ಬ್ಯಾಗ್ಸ್ ಬೇಕಿತ್ತು. ಸೊ ಅದನ್ನು ನೋಡೋಣ ಅಂತ ಕಮರ್ಷಿಯಲ್ ಸ್ಟ್ರೀಟಿಗೆ ಬಂದೆ. ನನಗೆ ತುಂಬ ಪೇಷನ್ಸ್ ಇಲ್ಲ, ತುಂಬ ಅಂಗಡಿಗಳನ್ನ ಹುಡುಕಿ ಏನೇನು ಬೇಕೋ ತೊಗೊಳೋದಕ್ಕೆ. ಸೊ ನಾನು ಬಂದಂಥ ಮೊದಲನೇ ಶಾಪ್ ಇದು ಆ್ಯಂಡ್ ಇಲ್ಲೇ ನನಗೆ ಯಾವ ಬ್ಯಾಗ್ಸ್ ಇಷ್ಟ ಆಯಿತು ಅದನ್ನೇ ಪರ್ಚೇಸ್ ಮಾಡಿದೆ. ತುಂಬಾ ಕಲೆಕ್ಷನ್ಸ್ ಇದೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು. ಐ ಥಿಂಕ್ ಈ ಬ್ಯಾಗ್ಸ್ ಎಲ್ಲ ಆಲ್ಮೋಸ್ಟ್ 3000 3,500 ಆ ರೇಂಜಸಲ್ಲಿತ್ತು. ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಹಾಗೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು. ಇಟ್ಸ್ ಲೈಕ್ ಅ ಹ್ಯಾಂಡ್ ಬ್ಯಾಗ್, ಬಟ್ ಅದ್ರ ಮೇಲೆ ತುಂಬ ಹೆವಿ ವರ್ಕ್ ಮಾಡಿದ್ದಾರೆ. ಸೊ ಡೆಫಿನೆಟ್ಲಿ ಗೋಸ್ ವೆಲ್, ಎಸ್ಪೆಷಲಿ ವೆಡ್ಡಿಂಗ್ಸ್ಗಾಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಈವೆಂಟ್ಸ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇಲ್ಲಿ ನಾನು ಒಂದು ಬ್ಯಾಗ್ನ ಪರ್ಚೇಸ್ ಮಾಡಿದೆ. ವಿಡಿಯೋ ಲಾಸ್ಟಲ್ಲಿ ನಿಮಗೆ ಅದನ್ನು ಕೂಡ ತೋರಿಸ್ತೀನಿ ಯಾವ ಬ್ಯಾಗ್ನ ಪರ್ಚೇಸ್ ಮಾಡಿದ್ದೀನಿ ಅಂತ. ಬಟ್ ಐ ಥಿಂಕ್ ಓವರ್ ಆಲ್ ಈ ಶಾಪಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ಆ್ಯಂಡ್ ಕಮರ್ಷಿಯಲ್ ಸ್ಟ್ರೀಟ್ ಎಂಟ್ರೆನ್ಸಲ್ಲಿ ಇರುವಂಥ ಅಂಗಡಿ ಇದು. ಸೊ ಇಲ್ಲಿ ಐ ಥಿಂಕ್ ಐ ವಾಸ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್. ಸೊ ಬಂದಿದ್ದಂಥ ಮೊದಲನೇ ಅಂಗಡಿ ಆ್ಯಂಡ್ ನನಗೆ ಬೇಕಾಗಿರುವಂಥ ಬ್ಯಾಗ್ ಕೂಡ ಸಿಕ್ತು. ಅದಾದಮೇಲೆ ನಾನು ಲೆಹಂಗಾ ತೊಗೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಹಾಗಾಗಿ ಬೇರೆ ಬೇರೆ ಸ್ಟೋರ್ಸ್ಗಳಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ನನಗೆ ಇಲ್ಲಿ ಜಾಸ್ತಿ ವೀಡಿಯೋಸ್ನ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ತುಂಬ ಕಮ್ಮಿ ಟೈಮ್ ಇತ್ತು. ನಾವು ಹೋದಾಗಲೇ ಸಂಜೆ ಆಗಿತ್ತು. ಹಾಗಾಗಿ ತುಂಬ ಗಡಿಬಿಡಿನಲ್ಲಿ ಶಾಪಿಂಗ್ ಮಾಡ್ತಾ ಇದ್ದೆ. ಹೋದಂಥ ಫಸ್ಟ್ ಶಾಪಲ್ಲಿ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಅದನ್ನೇ ನಿಮಗೆಲ್ಲ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಬಟ್ ಈ 2 ಡ್ರೆಸ್ಸಸ್ನು ನಾನು ತೊಗೊಂಡಿಲ್ಲ. ಸೊ ನಾನು ಯಾವ ಡ್ರೆಸ್ನ ತೊಗೊಂಡಿದ್ದೀನಿ ಅಂತ ಪ್ರಾಬ್ಲಿ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ಫ್ಯಾಕ್ಟ್ ಅದಿನ್ನೂ ನಾನು ಮನೆಗೆ ತಂದಿಲ್ಲ, ಆಲ್ಟ್ರೇಷನ್ ಎಲ್ಲ ಇತ್ತು, ಹಾಗಾಗಿ ಸ್ಟೋರಲ್ಲೇ ಇದೆ. ಇದ್ರ ಜೊತೆಗೆ ಶಾಪಿಂಗ್ ಕೆಲಸ ಎಲ್ಲ ಮುಗಿಸಿ ವಾಪಸ್ ಈಗ ಮನೆಗೆ ಬರ್ತಾ ಇದ್ದೀವಿ ಆ್ಯಂಡ್ ಮನೆಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್. ವ್ಲಾಗಲ್ಲಿ ಹೇಳಿದ್ದೆ ಲಾಸ್ಟಲ್ಲಿ ನಾನು ಏನೇನು ಶಾಪಿಂಗ್ ಮಾಡಿದ್ದೀನೋ ಎಲ್ಲ ಇವತ್ತು ನಿಮಗೆ ತೋರಿಸ್ತೀನಿ ಅಂತ. ಸೊ ಮೊದಲು ಹೋಗಿದ್ದು ಸ್ಮೈನ್ ಶಾಪಿಂಗ್ ಮಾಡೋದಕ್ಕೆ. ಸೊ ಅವಳ ಬಟ್ಟೆಗಳಿಂದನೇ ಮೊದಲು ಶುರು ಮಾಡ್ತಾನೆ. ಅವಳು ತೊಗೊಂಡಿದ್ದ ಡ್ರೆಸ್ ನನಗಂತೂ ಖಂಡಿತವಾಗ್ಲೂ ಇಷ್ಟ ಆಗಿಲ್ಲ. ಬಟ್ ಅವಳು ಅದೇ ಡ್ರೆಸ್ ಬೇಕು ಅಂತ ಹಠ ಮಾಡೋಕ್ಕೆ ಶುರು ಮಾಡಿದ್ಲು. ಸೊ ಅದೇ ರೀಸನಿಂದ ಕೊಡ್ತೀನಿ. ಬಟ್ ಇದೇ ಡ್ರೆಸ್ನ ಮದುವೆಗೆ ಹಾಕ್ತೀನೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಬಟ್ ನಿಮಗೆಲ್ಲ ತೋರಿಸ್ತೀನಿ ಒಂದ್ಸಲಿ. ಸೊ ಇದೇ ಡ್ರೆಸ್. ಸೊ ಇಟ್ಸ್ ಅ ಲಾಂಗ್ 1 ಪೀಸ್ ಗೌನ್ ಥರ ಹಿಂದೆಯಿಂದ ತೋರಿಸ್ತೀನಿ. ನನ್ನ ಮಗಳು ಇಷ್ಟು ಉದ್ದ ಇಲ್ಲ, ಇದು ಸ್ವಲ್ಪ ಉದ್ದ ಕೂಡ ಇದೆ. ಸೊ ಇದನ್ನು ತೊಗೊಂಡೆ. ಇದನ್ನು ನೀವು ಈ ಥರನಾದ್ರು ಹಾಕ್ಬೋದು, ಇಲ್ಲಾಂದರೆ ಈ ಥರದ ಅಟ್ಯಾಚ್ಡ್ ಸ್ಲೀವ್ಸ್ ಕೂಡ ಇರುತ್ತೆ. ಸೊ ಕಾಲರ್ಗೆ ಈ ಥರ ಹಾಕಿ ಕೈಗೆ ಹಾಕೋಬೋದು. ಫುಲ್ ಜಿಂಗ್ ಜಾಕ್ ಥರ ಇದೆ. ಸೊ ನನಗಂತೂ ಇದು ಅಷ್ಟೊಂದೇನು ಇಷ್ಟ ಆಗಿಲ್ಲ, ಬಟ್ ಅವಳಿಗೆ ತುಂಬಾ ಇಷ್ಟ ಆಯಿತು. ಸೊ ಅದೇ ರೀಸನಿಂದ ತೊಗೊಂಡೆ. ಆ್ಯಂಡ್ ಇದಕ್ಕೆ ಐ ಥಿಂಕ್ ಅರೌಂಡ್ 3,400 ಅಥವಾ 3,500 ಆ ರೇಂಜಲ್ಲಿ ಏನೋ ಪೇ ಮಾಡಿದ್ದೀವಿ. ಇದೊಂದು ಡ್ರೆಸ್, ಇದ್ರ ಜೊತೆಗೆ ಇನ್ನೊಂದು ಡ್ರೆಸ್ನ ಅವಳಿಗೆ ಪರ್ಚೇಸ್ ಮಾಡಿದೆ. ದಿಸ್ ಇಸ್ ನಾರ್ಮಲ್ ಸಲ್ವಾರ್ ಥರ ಪರ್ಚೇಸ್ ಮಾಡಿದ್ನಿ. ಸೊ ಇಟ್ಸ್ ಅ ವೈಟ್ ಕಲರ್ ಸಲ್ವಾರ್. ಸೊ ಇದು ಟಾಪ್, ಇದಕ್ಕೆ ಈ ಥರದ ಪ್ಯಾಂಟ್ಸ್ ಇದೆ. ಐ ಥಿಂಕ್ ದಿಸ್ ಇಸ್ ನೈಸ್, ಡೀಸೆಂಟ್ ಆಗಿದೆ, ಚೆನ್ನಾಗಿದೆ. ಇದು ನನಗೆ ಇಷ್ಟ ಆಯಿತು, ಇದು ಅವಳಿಗೂ ಇಷ್ಟ ಆಯಿತು. ಒಂದು ನೆಟ್ಟೆಡ್ ವೇಲ್ ಕೂಡ ಇದೆ. ಸೊ ಇದು ಐ ಥಿಂಕ್ ಇದಕ್ಕೆ 1,800 ಏನೋ ಪೇ ಮಾಡಿದ್ದೀನಿ ಅನಿಸುತ್ತೆ. ಈ ಡ್ರೆಸ್ ಚೆನ್ನಾಗಿದೆ, ಬಟ್ ಆ ಡ್ರೆಸ್ ನಂಗೆ ಖಂಡಿತವಾಗ್ಲೂ ಅಷ್ಟೊಂದು ಇಷ್ಟ ಆಗಿಲ್ಲ. ಬಟ್ ಅವಳು ತುಂಬಾ ಇಷ್ಟ ಆಯಿತು ಅಂತ ಆ ಡ್ರೆಸ್ನ ತೊಗೊಂಡೆ. ನೆಕ್ಸ್ಟ್ ಅದೇ ಶಾಪಲ್ಲಿ ನಾನು ಒಂದು ಸ್ಯಾರಿ ಕೂಡ ಪರ್ಚೇಸ್ ಮಾಡಿದ್ದೀನಿ. ಸೊ ಇಟ್ಸ್ ಜಸ್ಟ್ ನಾರ್ಮಲ್ ಫ್ಯಾನ್ಸಿ ಸ್ಯಾರಿ ಥರ ತೊಗೊಂಡೆ. ಇದು ಮದುವೆಗೆ ಅಂತ ತೊಗೊಳ್ಳಿಲ್ಲ, ಬಟ್ ಎಂತಕ್ಕಾದ್ರು ಇಲ್ಲಿ ಸುಮ್ಮನೆ ಅಂತ ತೊಗೊಂಡೆ. ನನಗೆ ಈ ಕಲರ್ ಇಷ್ಟ ಆಯಿತು, ಅದೇ ರೀಸನಿಂದ ತೊಗೊಂಡಿದ್ದು. ಸೊ ಸ್ಯಾರಿ ಫೋಟೋ ಇದೆ. ಸೊ ಸೇಮ್ ಅದೇ ಥರನೇ ಇದೆ. ಲೆಟ್ ಮೀ ಶೋ ಯು. ಸೊ ಈ ಥರದ ಓಕೆ, ಈ ಥರದ ವರ್ಕ್ ಬಂದಿದೆ ಸ್ಯಾರಿನಲ್ಲಿ. ಆ್ಯಂಡ್ ನಂಗೆ ಕಲರ್ಸ್ ಮಾತ್ರ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಸೊ ಅದೇ ರೀಸನಿಂದ ತೊಗೊಂಡಿದ್ದು. ಲೆಟ್ ಮೀ ಶೋ ಯು, ಕ್ಲೋಸಪ್ಪಲ್ಲಿ ತೋರಿಸ್ತೀನಿ. ಎಸ್, ನಾರ್ಮಲಾಗಿ ಯಾವ್ದಾದ್ರು ಒಕೇಶನ್ಗೆ ಹಾಕೋದಕ್ಕೆ ಐ ಥಿಂಕ್ ಚೆನ್ನಾಗಿದೆ ಅನ್ನೋ ರೀಸನ್ಗೆ ತೊಗೊಂಡೆ. ಸ್ಯಾರಿ ಯಾವ ಥರ ಇದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಐ ಥಿಂಕ್ 3,500 4,000 ಒಳಗಡೆ ಇದ್ದಂಥ ಸ್ಯಾರಿ. ಸೊ ಇದೊಂದು ಸ್ಯಾರಿನ ನಾನು ತೊಗೊಂಡೆ. ನಮ್ಮಮ್ಮ ಎಲ್ಲ ಮಡ್ಚಿಟ್ಟಿದ್ರು, ಈಗ ತೋರ್ಸೋದಕ್ಕೆ ಅಂತ ಎಲ್ಲ ಓಪನ್ ಮಾಡಿದ್ದೀನಿ. ವಾಪಸ್ ಬಂದಮೇಲೆ ಬಯಸ್ಕೋತೀನಿ. ಆ್ಯಂಡ್ ಕಮರ್ಷಿಯಲ್ ಸ್ಟ್ರೀಟಲ್ಲಿ ನಾನು ಒಂದು ಲೆಹಂಗಾ ತೊಗೊಂಡಿದ್ದೀನಿ. ಸೊ ಅದಿನ್ನೂ ತಂದಿಲ್ಲ. ಸೊ ಅದಕ್ಕೆ ಅದನ್ನ ತೋರ್ಸೋಕ್ಕಾಗ್ತಾಯಿಲ್ಲ. ಸೊ ಪ್ರಾಬ್ಲಿ ನೀವು ವೆಡ್ಡಿಂಗ್ ಬ್ಲಾಗ್ಸಲ್ಲಿ ಆ ಡ್ರೆಸ್ನ ನೋಡಬೇಕಾಗುತ್ತೆ. ಅದಿನ್ನೂ ಕಂಪ್ಲೀಟಾಗಿ ನಾನು ಫೈನಲೈಸ್ ಕೂಡ ಮಾಡಿಲ್ಲ. ಸೊ ಲೆಟ್ ಸಿ, ಐ ಥಿಂಕ್ ವೆನ್ಸ್ಡೇ ಮತ್ತೆ ಹೋಗ್ತಾ ಇದ್ದೀನಿ. ಸೊ ಅವಾಗ ಹೋದಾಗ ಐ ಫೈನಲಿ ಡಿಸೈಡ್ ಆಗಿದೆ ತೊಗೊಳೋದಾ ಬೇಡವಾ ಅಂತ. ಬಟ್ ಒಂದು ಬ್ಯಾಗ್ನ ಕಮರ್ಷಿಯಲ್ ಸ್ಟ್ರೀಟಲ್ಲಿ ತೊಗೊಂಡೆ. ನನಗೆ ಸ್ವಲ್ಪ ತುಂಬ ಡಿಫ್ರೆಂಟ್ ಆಗಿದೆ ಅನ್ನಿಸ್ತು. ಹಾಗೆ ನನಗೆ ಕೂಡ ತುಂಬಾ ಇಷ್ಟ ಆಯಿತು. ಐ ಥಿಂಕ್ ಬ್ಲಾಗಲ್ಲಿ ಅಂಗಡಿನ ತೋರಿಸಿದ್ದೆ ನಾನು. ಆ್ಯಂಡ್ ಎಲ್ಲ ಬ್ಯಾಗ್ಸ್ನ ನೋಡಿ ಐ ಥಿಂಕ್ ಫೈನಲ್ ಆಗಿ ನಾನು ಡಿಸೈಡ್ ಮಾಡಿ ತೊಗೊಂಡಿದ್ದು ಈ ಬ್ಯಾಗ್ನ. ಸ್ಪೆಷಲಿ ಸ್ಯಾರೀಸ್ ಹಾಕಿದಾಗ ಅಥವಾ ಯಾವ್ದಾದ್ರು ಫಂಕ್ಷನ್ಸ್ಗಾಗಿರ್ಬೋದು, ಐ ಥಿಂಕ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಇಟ್ಸ್ ಮೋರ್ ಲೈಕ್ ಅ ಹ್ಯಾಂಡ್ ಬ್ಯಾಗ್ ಅಲ್ಲ. ಸೊ
ಬೇಕಾಗಿರುವಂಥ ಜಾಸ್ತಿ ಐಟಮ್ಸ್ ಎಲ್ಲ ಒಳಗೆ ಇಟ್ಕೋಬಹುದು. ಸೊ ಹಾಗಾಗಿ ತೊಗೊಂಡೆ. ಇದಕ್ಕೊಂದು ಸ್ಲಿಂಗ್ ಕೂಡ ಇದೆ ಆ್ಯಂಡ್ ತುಂಬಾ ಚೆನ್ನಾಗಿರುವಂಥ ಕ್ವಾಲಿಟಿ. ಅಂದರೆ ಈಗ ಪ್ರೀಮಿಯಂ ಕ್ವಾಲಿಟೀಸ್ ಏನು ಬರುತ್ತಲ್ಲ ಬ್ಯಾಗ್ಸು, ಸೊ ಅದೇ ಥರ ಕ್ವಾಲಿಟಿ ವೈಸ್ ಆಲ್ಸೋ ಇಟ್ಸ್ ರಿಯಲಿ ಗುಡ್. ಒಳಗಡೆ ಒಂದು ಈ ಥರದ ಜಿಪ್ ಇದೆ. ಸೊ ಇದಕ್ಕೆ ಎಕ್ಸ್ಟ್ರಾ ಒಂದು ಸ್ಲಿಂಗ್ ಕೂಡ ಇರುತ್ತೆ, ಅಕಸ್ಮಾತ್ ನೀವು ಸ್ಲಿಂಗ್ ಥರ ಯೂಸ್ ಮಾಡಬೇಕು ಅಂದರೆ. ಸೊ ಇದೊಂದು ಬ್ಯಾಗ್ನ ಪರ್ಚೇಸ್ ಮಾಡಿದ್ದೀನಿ. ನನ್ನ ಹತ್ರ ಈ ಥರ ಬ್ಯಾಗ್ಸ್ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಟ್ರೆಡಿಷ್ನಲ್ ಅಥವಾ ಮದುವೆ ಈವೆಂಟ್ಸ್ಗಳಿಗೆ ಹಾಕೊಂಡು ಹೋಗುವಂಥ ಬ್ಯಾಗ್ ಇರಲಿಲ್ಲ. ಸೊ ಅದೇ ರೀಸನಿಂದ ಇದನ್ನ ಪರ್ಚೇಸ್ ಮಾಡಿದ್ದು. ನೆಕ್ಸ್ಟ್ ಒಂದು ಹೀಲ್ಸ್ನ ಕೂಡ ತೊಗೊಂಡಿದ್ದೀನಿ. ಸ್ಪೆಷಲಿ ಈ ಥರದ ಫಂಕ್ಷನ್ಗಳಿಗೆ ಹಾಕೊಂಡು ಹೋಗುವಂಥ ಹೀಲ್ಸ್ ಇದು. ಸೊ ಇದನ್ನು ತೊಗೊಂಡಿದ್ದೀನಿ ಆ್ಯಂಡ್ ಇದು ಬ್ಲಾಕ್ ಹೀಲ್ಸ್ ಇದೆ. ಸೊ ಹಾಗಾಗಿ ಜಾಸ್ತಿ ಹೊತ್ತು ಇದರಲ್ಲಿ ನಿಂತ್ಕೊಡೋದಕ್ಕೆ ಅಥವಾ ಓಡಾಡೋದಕ್ಕೆಲ್ಲ ಫುಲ್ ಕಂಫರ್ಟಬಲ್ ಆಗಿರುತ್ತೆ. ನಾನು ಆಫೀಸ್ಗೆ ಡೇ ಟು ಡೇ ಬೇಸಿಸಲ್ಲಿ ಮೋಸ್ಟ್ ಆಫ್ ದ ಟೈಮ್ ಬ್ಲಾಕ್ ಹೀಲ್ಸ್ ಯೂಸ್ ಮಾಡ್ತೀನಿ. ಸೊ ಸ್ವಲ್ಪ ಕಂಫರ್ಟ್ ಇದೆ ನನಗೆ, ಸ್ಪೆಷಲಿ ಈ ಥರದ ಹೀಲ್ಸಲ್ಲಿ. ಅದೇ ರೀಸನಿಂದ ಈ ಥರ ತೊಗೊಂಡೆ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ಇದು ಕಮರ್ಷಿಯಲ್ ಸ್ಟ್ರೀಟಲ್ಲೆಲ್ಲ ತೊಗೊಂಡಿದ್ದು. ಐಮ್ ಸಾರಿ, ಐ ಥಿಂಕ್ ಇದನ್ನ ನಾನು ಮಿಂತ್ರದಲ್ಲಿ ಆರ್ಡರ್ ಮಾಡಿದ್ದೆ. ಸೊ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅಕಸ್ಮಾತ್ ಇದು ಈ ಥರದೇ ಹೀಲ್ಸ್ ಬೇಕು ಅಂದರೆ ನೀವು ಅದನ್ನ ಚೆಕ್ ಮಾಡ್ಬೋದು. ಈ ಥರನೇ ಡೆಲಿವರ್ ಆಗಿತ್ತು. ಸೊ ಇದ್ರ ಜೊತೆ ಅದನ್ನು ತೋರಿಸೋಣ ಅಂತ ತೋರಿಸ್ದೆ. ಆ್ಯಂಡ್ this is how it looks. So I think partyಗೆಲ್ಲ it is definitely good. ಅಂತ ವಾವ್ ಅನ್ನೋ ಕ್ವಾಲಿಟಿ ಏನಲ್ಲ, ಬಟ್ ಕಂಫರ್ಟಬಲ್ ಆಗಿದೆ. ಐ ಥಿಂಕ್ ನಾನು ಹಾಕಿ ಕೂಡ ನೋಡಿದೆ and it looks good. So this is another thing. ಸೊ ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಏನೇ ಶಾಪಿಂಗ್ ಮಾಡಿದೆ ಎಲ್ಲ ನಿಮಗೆ ತೋರಿಸಿದ್ದೀನಿ. ಆದರೆ ಮತ್ತಷ್ಟು ಶಾಪಿಂಗ್ ಮಾಡೋದು ಇನ್ನೂ ಬಾಕಿ ಇದೆ. ಹಾಗಾಗಿ ಇನ್ನು ಮುಂದೆ ಸ್ವಲ್ಪ ಶಾಪಿಂಗ್ ವ್ಲಾಗ್ಸ್ ಕೂಡ ಜಾಸ್ತಿ ಬರುತ್ತೆ. ಸೊ ಐ ಹೋಪ್ ನಿಮಗೆಲ್ಲ ಈ ಥರದ ವೀಡಿಯೋಸ್ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಆ್ಯಂಡ್ ಇದರಲ್ಲಿ ಐ ಥಿಂಕ್ ನನ್ನ ಹತ್ರ ಇದೊಂದ್ರದ್ದೇ ಲಿಂಕ್ ಇರೋದು. ಇದು ಬಿಟ್ಟರೆ ಮಿಕ್ಕಿದೆಲ್ಲ ಅಂಗಡಿನಲ್ಲಿ ತೊಗೊಂಡಿರೋದ್ರಿಂದ ನನ್ನ ಹತ್ರ ಯಾವ ಪ್ರಾಡಕ್ಟ್ಸ್ದು ಲಿಂಕ್ ಇಲ್ಲ. ಬಟ್ ಎಲ್ಲೆಲ್ಲಿ ತೊಗೊಂಡಿದ್ದೀನಿ ಅಂತ ನಿಮಗೆ ತಿಳಿಸಿದ್ದೀನಿ. ಆ್ಯಂಡ್ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಅಂಗಡಿಗಳ ಹೆಸರು ಖಂಡಿತವಾಗ್ಲೂ ನೆನಪೇ ಇರಲ್ಲ. ಬಟ್ ನೋಡ್ತೀನಿ, ಅಕಸ್ಮಾತ್ ಯಾವ್ದಾದ್ರು ಅಂಗಡಿ ಹೆಸರು ಸಿಕ್ಕಿದ್ರೆ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಬಟ್ ಲಾಡ್ ಆಫ್ ಶಾಪಿಂಗ್ ಬ್ಲಾಗ್ಸ್ ಕಮ್ಮಿಂಗ್, ಇದ್ರ ಜೊತೆಗೆ ಫ್ಯಾಮಿಲಿ ಬ್ಲಾಗ್ಸ್ನ ಕೂಡ ನೀವು ಅಪ್ಕಮಿಂಗ್ ವೀಕ್ಸ್ಗಳಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವುಗಳೆಲ್ಲ ಕೇಳಿರುವಂಥ ಥೈಲ್ಯಾಂಡ್ ಟ್ರಿಪ್ಪಿನ ಬಜೆಟ್ ಎಷ್ಟಾಯಿತು, ಸೊ ಟೋಟಲ್ ಪ್ಯಾಕೇಜ್ ಅಥವಾ ನಾವು ಟೋಟಲ್ 7 ಡೇಸಲ್ಲಿ ಏನು ಸ್ಪೆಂಡ್ ಮಾಡಿದ್ವಿ, ಅದು ಅಷ್ಟಕ್ಕೂ ನಾವು ಎಷ್ಟು ಸ್ಪೆಂಡ್ ಮಾಡಿದ್ವಿ ಅಂತ ತುಂಬ ಜನ ಕೇಳ್ತಾನೆ ಇದ್ದೀರಾ. ಆ ಬ್ಲಾಗ್ನ ಕೂಡ ನಾನು ಇದೇ ವಾರದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಐ ಥಿಂಕ್ ಇನ್ 2 ಡೇಸ್ದು ಬ್ಲಾಗ್ ಇದೆ. ಫೋರ್ತ್ ಅಪ್ಲೋಡ್ ಮಾಡಿದ್ದೀನಿ ಅನ್ಸುತ್ತೆ. 5th 6th ಡೇಸ್ದು ಬ್ಲಾಗ್ ಇದೆ. ಸೊ ಆದರೆ ಎಲ್ಲದನ್ನೂ ಕಂಬೈನ್ ಮಾಡಿ ಒಂದೇ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅದು ಅಪ್ಲೋಡ್ ಮಾಡಾದ್ಮೇಲೆ ನನ್ನ ಕಂಪ್ಲೀಟ್ ಟ್ರಿಪ್ಗೆ ನಾವು ಎಷ್ಟು ಖರ್ಚು ಮಾಡಿದ್ದೀವಿ, ನಾವು ಎಲ್ಲಿಂದ ಬುಕ್ ಮಾಡಿದ್ವಿ, ಹಾಗೆ ಯಾವ ಥರ ನಾವು ಈ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದೀವಿ, ಎಲ್ಲ ಡೀಟೇಲ್ಸ್ನ ನಿಮಗೂ ಕೂಡ ತಿಳಿಸ್ತೀನಿ. ಆ್ಯಂಡ್ ಐ ಹೋಪ್ ಅದು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಕೂಡ. ಸೊ ಅದಕ್ಕೆ ಪ್ಲೀಸ್ ವೇಟ್ ಟಿಲ್ ದಿಸ್ ವೀಕ್ ಎಂಡ್. ಇದ್ರ ಜೊತೆಗೆ ಬೇರೆ ಯಾವ ಥರ ವೀಡಿಯೋಸ್ ನೋಡೋಕೆ ಇಷ್ಟಪಡ್ತೀರೋ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ದ್ಯಾಟ್ಸ್ ಇಟ್. ಇದ್ರ ಜೊತೆಗೆ ಇವತ್ತಿನ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಐ ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಮರೀದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನಾನು ನಿಮಗೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.